ಹಲೋ ವೀಕ್ಷಕರೇ, ನಮಸ್ಕಾರ. ತಮ್ಮೆಲ್ಲರಿಗೂ ಭಾಗ್ಯ ಟಿವಿಗೆ ಸುಸ್ವಾಗತ ಕೋರ್ತಾ ಇದ್ದೀವಿ. ಭಾಗ್ಯ ಮತ್ತು ಗಿರೀಶ್. ಸ್ನೇಹಿತರೆ, ಇವತ್ತಿನ ದಿನ ಈ ಒಂದು ವಿಡಿಯೋ ಮೂಲಕ ಸಬ್ಬಕ್ಕಿ ಸೊಪ್ಪಿನ ಬೋಂಡನ ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀವಿ. ಈ ವಿಡಿಯೋ ನೋಡಿ ಯಾರು ಬೇಕಾದರೂ ಬೇಕಾದಾಗ ಬಹಳ ಈಸಿಯಾಗಿ ಬಹಳ ಬೇಗ ಸಬ್ಬಕ್ಕಿ ಸೊಪ್ಪಿನ ಬೋಂಡನ ಬಹಳ ಸುಲಭವಾಗಿ ಮಾಡ್ಕೋಬೋದು. ಅದರಲ್ಲಂತೂ ಈ ಸಬ್ಬಕ್ಕಿ ಸೊಪ್ಪಿನ ಬೋಂಡ ಇದೆಯಲ್ಲ, ಬಹಳ ಅಂದರೆ ಬಹಳ ರುಚಿ. ಈಗಿರ್ತಕ್ಕಂಥ ವೆದರಲ್ಲಿ ಸಂಜೆ ಹೊತ್ತು ಕಾಫಿ ಜೊತೆಗೆ ಅಥವಾ ಟೀ ಜೊತೆಗೆ ಈ ಸಬ್ಬಕ್ಕಿ ಸೊಪ್ಪಿನ ಬೋಂಡ ಬಹಳ ಅಂದರೆ ಬಹಳ ರುಚಿ ಕೊಡುತ್ತೆ. ಹಾಗೆ ಬನ್ನಿ, ಈ ರೀತಿಯಾದಂಥ ಸಬ್ಬಕ್ಕಿ ಸೊಪ್ಪಿನ ಬೋಂಡ ಮಾಡೋದಕ್ಕೆ ಏನೆಲ್ಲ ಪದಾರ್ಥಗಳು ಬೇಕು, ಹಾಗೆ ಮಾಡ್ತಕ್ಕಂಥ ಸರಳ ವಿಧಾನ ಏನು ಅಂತ ಈಗ ನೋಡ್ಕೊಳ್ಳೋಣ. ಸಬ್ಬಕ್ಕಿ ಸೊಪ್ಪಿನ ಬೋಂಡ ಮಾಡೋದಕ್ಕೆ ಮುಖ್ಯವಾಗಿ ನಾವಿಲ್ಲಿ ಸಬ್ಬಕ್ಕಿ ಸೊಪ್ಪನ್ನು ಅರ್ಧ ಕಟ್ ತೊಗೊಂಡು ಈ ರೀತಿ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀವಿ. ಭಾಳ ಸಣ್ಣಗೆ ಕಟ್ ಮಾಡ್ಕೋಬೇಕಾಗತ್ತೆ. ಜೊತೆಗೆ 1/4 kg ಕಡಲೆ ಹಿಟ್ಟು, 4 ಈರುಳ್ಳಿನ ತೊಗೊಂಡು ಈ ರೀತಿ ಭಾಳ ಸಣ್ಣಗೆ ಕಟ್ ಮಾಡ್ಕೊಂಡಿದ್ದೀವಿ. 4 ರಿಂದ 5 ಹಸಿಮೆಣಸಿನಕಾಯಿನ ತೊಗೊಂಡು ಹಸಿಮೆಣಸಿನಕಾಯಿನೂ ಈ ರೀತಿ ಭಾಳ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕಾಗತ್ತೆ. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ತಿಂಡಿ ಸೋಡಾ, 1 ಟೇಬಲ್ ಸ್ಪೂನಷ್ಟು ಅಕ್ಕಿ ಹಿಟ್ಟು ಮತ್ತು ಡೀಪ್ ಫ್ರೈ ಮಾಡೋದಕ್ಕೆ ಎಣ್ಣೆ, ರುಚಿಗೆ ತಕ್ಕಷ್ಟು ಉಪ್ಪು. ಇದಿಷ್ಟೇ ನಿಮಗೆ ಸಬ್ಬಕ್ಕಿ ಸೊಪ್ಪಿನ ಬೋಂಡ ಮಾಡೋದಕ್ಕೆ ಬೇಕಾದಂಥ ಪದಾರ್ಥಗಳು. ನಾನು ಮೊದಲೇ ತಿಳಿಸಿದಾಗೆ ಈ ಬೋಂಡ ರೆಸಿಪಿನ ಯಾರು ಬೇಕಾದ್ರೂ ಮಾಡ್ಬೋದು. ಅಡುಗೆ ಮಾಡೋದಕ್ಕೆ ಬರದೇ ಇರೋರು ಮಾಡ್ಬೋದು. ಬೋಂಡನ ಮಾಡೋದಕ್ಕೋಸ್ಕರ ಮೊದಲಿಗೆ ನಾವಿಲ್ಲೊಂದು ಬಾಣಲಿನ ಬಿಸಿ ಮಾಡ್ಕೊಳ್ತಾ ಇದ್ದೀವಿ. ಜೊತೆಗೆ ಬೋಂಡನ ಡೀಪ್ ಫ್ರೈ ಮಾಡ್ಕೊಳ್ಳೋದಕ್ಕೆ ಎಣ್ಣೆನ ಸೇರಿಸ್ಕೊಳ್ತಾ ಇದ್ದೀವಿ ಬಾಣಲಿಗೆ. ಈ ರೀತಿ ಎಣ್ಣೆ ಸೇರಿಸಾದ ನಂತರ ಸ್ವಲ್ಪ ಮೀಡಿಯಮ್ ಅಥವಾ ಲೋ ಫ್ಲೇಮಲ್ಲೇ ಎಣ್ಣೆನ ನೀವು ಬಿಸಿ ಮಾಡ್ಕೊಳ್ಳಿ. ನೀವು ಲೋ ಫ್ಲೇಮಲ್ಲೇ ಎಣ್ಣೆನ ಬಿಸಿ ಮಾಡ್ಕೊಳ್ಳೋದ್ರಿಂದ ಒಂದು 5 ರಿಂದ 10 ನಿಮಿಷ ಬೇಕಾಗುತ್ತೆ. ಈ ಸಮಯದಲ್ಲಿ ನಾವು ಬೋಂಡಾಗೆ ಬೇಕಾದಂಥ ಹಿಟ್ಟನ್ನು ಕಲಿಸ್ಕೋಬೇಕಾಗತ್ತೆ. ಈಗಿಲ್ಲಿ ಬೋಂಡ ಹಿಟ್ಟನ್ನು ಕಲಿಸೋದಕ್ಕೆ ಒಂದು ಬಾಣಲಿನ ತೊಗೊಂಡಿದ್ದೀವಿ. ನಂತರ ನಾವು ಮೊದಲೇ ಕಟ್ ಮಾಡಿ ಇಟ್ಟಂತಹ 4 ಈರುಳ್ಳಿನ ಸೇರಿಸ್ಕೊಳ್ತಾ ಇದ್ದೀವಿ ಬಾಣಲಿಗೆ. ಈ ರೀತಿ ಆದಷ್ಟು ಸಣ್ಣದಾಗಿ ಈರುಳ್ಳಿನ ಕಟ್ ಮಾಡ್ಕೋಬೇಕಾಗತ್ತೆ. ನೀವು ಸಣ್ಣದಾಗಿ ಕಟ್ ಮಾಡಿದಂಥ ಅರ್ಧ ಕಟ್ಟಿನಷ್ಟು ಸಬ್ಬಕ್ಕಿ ಸೊಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀವಿ. ಬಹಳ ಅಂದರೆ ಬಹಳ ರುಚಿ ಕೊಡುತ್ತೆ ಈ ಸಬ್ಬಕ್ಕಿ ಸೊಪ್ಪು ಬೋಂಡಕ್ಕೆ. ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಚಿಕ್ಕದಾಗಿ ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀವಿ. ಜೊತೆಗೆ 4 ರಿಂದ 5 ಹಸಿಮೆಣಸಿನಕಾಯಿನೂ ಸೇರಿಸ್ಕೊಳ್ತಾ ಇದ್ದೀವಿ. ನಿಮ್ಮ ಇಚ್ಛಾನುಸಾರ ಖಾರನ ಹೆಚ್ಚು ಬೇಕಾದ್ರೂ ಮಾಡ್ಕೋಬೋದು, ಕಡಿಮೆ ಬೇಕಾದರೂ ಮಾಡ್ಕೋಬೋದು. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀವಿ. 1 ಟೀ ಸ್ಪೂನಿಂದ 1/4 ಟೇಬಲ್ ಸ್ಪೂನಷ್ಟು ಉಪ್ಪು ನಾವಿಲ್ಲಿ ಸೇರಿಸ್ಕೊಂಡಿದ್ದೀವಿ. ಹಾಗೆ ಸ್ವಲ್ಪ ಅಂದರೆ 1/4 ಟೀ ಸ್ಪೂನಷ್ಟು ನಾವು ಸೋಡಾನ ಸೇರಿಸ್ಕೊಳ್ತಾ ಇದ್ದೀವಿ. ಈ ರೀತಿಯಾದಂಥ ತಿಂಡಿ ಸೋಡಾ ಬೋಂಡ ಮಾಡೋದಕ್ಕೆ ಬಹಳ ಮುಖ್ಯ. ಕೆಲವರು ತಿಂಡಿ ಸೋಡಾ ಬೇಡ ಅಂತಾರೆ, ಬೇಕಿದ್ರೆ ಸ್ಕಿಪ್ ಮಾಡ್ಕೋಬೋದು. ಈ ರೀತಿಯಾಗಿ ಎಲ್ಲ ಪದಾರ್ಥಗಳನ್ನು ಸೇರಿಸಾದ ನಂತರ 1 ಟೇಬಲ್ ಸ್ಪೂನಷ್ಟು ಎಣ್ಣೆನ ಸೇರಿಸ್ಕೊಂಡು ಇದನ್ನೆಲ್ಲ ನಾವು ಮಿಕ್ಸ್ ಮಾಡಿ ಕಲಿಸ್ಕೋಬೇಕಾಗತ್ತೆ. ಈ ರೀತಿ ಎಣ್ಣೆನ ಸೇರಿಸೋದ್ರಿಂದ ಭಾಳ ಮೃದುವಾಗಿರುತ್ತೆ ನೀವು ಮಾಡ್ತಕ್ಕಂಥ ಬೋಂಡ. ಈ ರೀತಿ ಕೈಯಲ್ಲೇ ನೀವು ನೀಟಾಗಿ ಕಲಿಸ್ಕೋಬೇಕಾಗತ್ತೆ, ಎಲ್ಲನೂ ಬೆರೆಸಿ. ನೀವು ಈ ರೀತಿ ಬೋಂಡಕ್ಕೆ ಕಲಿಸ್ಬೇಕಾದ್ರೆ ಸ್ವಲ್ಪ ಈ ರೀತಿ ಕಿವುಚಿ ಚೆನ್ನಾಗಿ ಕಲಿಸ್ಕೊಳ್ಳಿ. ಏಕೆಂದರೆ ಹಸಿಮೆಣಸಿನ್ಕಾಯಿ ಎಲ್ಲ ಚೆನ್ನಾಗಿ ಖಾರ ಬಿಡುತ್ತೆ ಮತ್ತು ಬೋಂಡನೂ ಸಹ ಬಹಳ ಖಾರವಾಗಿ ಸೊಗಸಾಗಿರುತ್ತೆ. ಈಗ ಈ ಎಲ್ಲ ಪದಾರ್ಥನೂ ಒಮ್ಮೆ ಬೆರೆಸಿ ಮಿಕ್ಸ್ ಮಾಡ್ಕೊಂಡಾಯಿತು. ನಂತರ ನಾವಿಲ್ಲಿ 1/4 kg ಕಡಲೆ ಹಿಟ್ಟನ್ನು ಸೇರಿಸ್ಕೊಳ್ತಾ ಇದ್ದೀವಿ. ಜೊತೆಗೆ 1 ಟೇಬಲ್ ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನು ಸೇರಿಸ್ಕೊಳ್ತಾ ಇದ್ದೀವಿ. ಈ ರೀತಿ ಅಕ್ಕಿ ಹಿಟ್ಟನ್ನ ಬೇಕಾದ್ರೆ ನೀವು ಬಳಸ್ಬೋದು ಅಥವಾ ಬಿಡ್ಬೋದು. ಅಕ್ಕಿ ಹಿಟ್ಟು ಸೇರಿಸೋದ್ರಿಂದ ಬೋಂಡ ಎಷ್ಟು ಮೃದುವಾಗಿರುತ್ತೋ ಸ್ವಲ್ಪ ಅಷ್ಟೇ ಮೇಲ್ಭಾಗ ಗರಿಗರಿಯಾಗಿರುತ್ತೆ. ಈಗ ನಾವು ಸ್ವಲ್ಪನೇ ನೀರು ಹಾಕಿ ಬೆರೆಸಿ ಕಲಿಸ್ಕೋಬೇಕಾಗತ್ತೆ. ಯಾವೊಂದು ಹದಕ್ಕೆ ಕಲಿಸ್ಬೇಕು ಅಂತ ಮುಂದೆ ನೋಡೋರಂತೆ. ಈ ರೀತಿ ಸ್ವಲ್ಪ ಕಲಸಾದ ನಂತರ ಮತ್ತೆ ಸ್ವಲ್ಪ ನೀರನ್ನು ಸೇರಿಸ್ಕೊಳ್ತಾ ಇದ್ದೀವಿ. ಸ್ವಲ್ಪ ಗಟ್ಟಿ ಇದ್ದರೂ ಕಲಿಸ್ಬೇಕಾದ್ರೆ ಸ್ವಲ್ಪ ನೀರು ಬೆರೆಸ್ಕೋಬೋದು, ಆದರೆ ತುಂಬ ತೆಳು ಮಾಡ್ಕೊಳಕ್ಕೆ ಹೋಗ್ಬಿಡಿ. ಮೊದಲೇ ಹೆಚ್ಚು ನೀರು ಸೇರಿಸಿ. ಈಗಿಲ್ಲಿ ನಾವು ಒಟ್ಟು ಸ್ವಲ್ಪನೇ 3 ರಿಂದ 4 ಬಾರಿ ನೀರನ್ನು ಸೇರಿಸ್ಕೊಂಡು ಈ ಒಂದು ಹದಕ್ಕೆ ಕಲಿಸ್ಕೊಳ್ತಾ ಇದ್ದೀವಿ. ನೀವು ಕಲಿಸ್ಬೇಕಾದ್ರೆ ಏನಾದರೂ ನೀರು ಹೆಚ್ಚಾಗಿ ಸ್ವಲ್ಪ ತೆಳು ಆಯಿತು ಅಂದರೆ ಸ್ವಲ್ಪ ಕಡಲೆ ಹಿಟ್ಟನ್ನು ಸೇರಿಸಿ ಗಟ್ಟಿ ಮಾಡ್ಕೋಬೋದು, ಅಥವಾ ಕಲಿಸ್ತಾ ಗಟ್ಟಿ ಇತ್ತು ಅಂದರೆ ಸ್ವಲ್ಪ ನೀರನ್ನು ಸೇರಿಸಿ ಈ ಒಂದು ಹದಕ್ಕೆ ತೆಳು ಮಾಡ್ಕೋಬೋದು.
ಈಗ ಇಲ್ಲಿ ನೋಡ್ತಾ ಇದ್ರಲ್ಲ, ತೀರಾ ಗಟ್ಟಿಯಾಗೂ ಅಲ್ಲದೆ ತೀರಾ ತೆಳ್ಳಗೂ ಅಲ್ಲದೆ ನೀಟಾಗಿ ಬೋಂಡ ಮಾಡೋದಕ್ಕೆ ಬೇಕಾದಂಥ ಅದಕ್ಕೆ ನಾವು ಈ ಒಂದು ಹಿಟ್ಟನ್ನು ಕಲಸಿದ್ದೀವಿ. ಈ ರೀತಿ ಹಿಟ್ಟನ್ನು ಕಲಸೋದಕ್ಕೆ ಒಂದು 200 ml ನಷ್ಟು ನೀರನ್ನು ಸೇರಿಸ್ಕೊಂಡಿದ್ದೀವಿ. ಹೀಗಾಗಿದ್ದರೆ ಬೋಂಡ ಮಾಡೋದಕ್ಕೆ ಬೇಕಾದಂಥ ಹಿಟ್ಟು ಇಲ್ಲಿ ರೆಡಿ ಆಯಿತು. ಹಾಗೆ ಎಣ್ಣೆನೂ ಸಹ ಬಿಸಿಯಾಗಿದೆ. ಈಗ ಬೋಂಡನ ಹಾಕಿ ಡೀಪ್ ಫ್ರೈ ಮಾಡಿಕೊಂಡ್ರೆ ಬಿಸಿ ಬಿಸಿ ಬೋಂಡ ರೆಡಿ ಆಗುತ್ತೆ. ಬನ್ನಿ ಈಗ ಎಣ್ಣೆಯಲ್ಲಿ ಡೀಪ್ ಫ್ರೈ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋರಂತೆ. ಈಗ ನಾವು ಕಲಸಂಥ ಹಿಟ್ಟನ್ನು ಡೀಪ್ ಫ್ರೈ ಮಾಡ್ಕೊಳ್ಳೋದಕ್ಕೋಸ್ಕರ ಬಾಣಲಿಗೆ ಸೇರಿಸ್ಕೊಳ್ಳೋಣ. ಈ ರೀತಿ ಬಾಣಲಿಗೆ ಎಷ್ಟು ಇಡಿಸುತ್ತೋ ಅಷ್ಟು ಬೋಂಡಗಳನ್ನ ನೀವು ಹಾಕ್ಕೋಬೇಕಾಗತ್ತೆ. ನಾವಿಲ್ಲಿ ವಿಡಿಯೋ ಮಾಡ್ತಾ ಇರೋದ್ರಿಂದ ಹೆಚ್ಚು ಎಣ್ಣೆ ಹಾಗೆ ಹೆಚ್ಚು ಬೋಂಡನ ಬೇಯಿಸ್ಕೊಳ್ತಾ ಇದ್ದೀವಿ. ನೀವು ಬೇಕಿದ್ರೆ ಸ್ವಲ್ಪ ಎಣ್ಣೆನ ಸೇರಿಸಿ ಒಂದು 4 ರಿಂದ 5 ಒಮ್ಮೆಗೆ ನೀವು ಬೋಂಡಗಳನ್ನ ರೆಡಿ ಮಾಡ್ಕೋಬೋದು ಮನೆಯಲ್ಲಾದರೆ. ಈ ರೀತಿ ಬೋಂಡನ ನೀವು ಡೀಪ್ ಫ್ರೈ ಮಾಡಬೇಕಾದ್ರೆ ಫ್ಲೇಮ್ನ ಮೀಡಿಯಮ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಎಣ್ಣೆ ಒಮ್ಮೆ ಕಾದ ನಂತರ ನಾವು ಮೀಡಿಯಮ್ ಫ್ಲೇಮ್ಗೆ ಇಟ್ಕೊಂಡು ಈ ರೀತಿ ಬೋಂಡಗಳನ್ನ ಹಾಕ್ಕೋಬೇಕಾಗತ್ತೆ. ನಂತರ ಈ ರೀತಿ ನಾವು ಚೆನ್ನಾಗಿ ಕದಡ್ತಾ ಇರಬೇಕಾಗತ್ತೆ. ಆಗ ಬೋಂಡ ಎಲ್ಲ ಕಡೆ ಬೇಯೋದಕ್ಕೆ ಸಹಾಯ ಆಗುತ್ತೆ. ಹೀಗಿಲ್ಲಿ ಎಣ್ಣೆಯಲ್ಲಿ ಬಹಳ ಚೆನ್ನಾಗಿ ಬೋಂಡ ಬೇಯ್ತಾ ಇದೆ. ನೀವು ಈ ರೀತಿ ಬೇಕಾದ್ರೆ ತಿರುಗಿಸ್ತಾ ನೀವು ಬೋಂಡಗಳನ್ನ ಚೆನ್ನಾಗಿ ಬೇಯಿಸ್ಕೋಬೋದು, ಅಥವಾ ಬೋಂಡನ ತಿರುಗಿಸಾಕಿ ಸಹ ಎಲ್ಲ ಕಡೆ ಬೇಯಿಸ್ಕೋಬೋದು. ಈ ರೀತಿ ಬೋಂಡ ಬೇಯಿಸ್ಬೇಕಾದ್ರೆ ಈಗೇನು ನೊರೆ ಬರ್ತಾ ಇದೆಯಲ್ಲ, ಆ ನೊರೆ ಕಂಪ್ಲೀಟಾಗಿ ಕಡಿಮೆ ಆದರೆ ಬೋಂಡ ಚೆನ್ನಾಗಿ ಬೆಂದಿದೆ ಅಂತ ಅಥವಾ ಡೀಪ್ ಫ್ರೈ ಆಗಿದೆ ಅಂತ ಆ ಸಂದರ್ಭದಲ್ಲಿ ನಾವು ಎಣ್ಣೆಯಿಂದ ಹೊರ ತೆಗಿಬೇಕಾಗತ್ತೆ. ಮತ್ತು ಇನ್ನೊಂದು ಮುಖ್ಯವಾದ ಅಂಶ ಏನಂದರೆ, ನಾವು ಯಾವತ್ತೇ ಆಗ್ಬೋದು ಈ ರೀತಿ ಬೋಂಡ ಎಣ್ಣೆಯಲ್ಲಿ ಡೀಪ್ ಫ್ರೈ ಮಾಡಬೇಕಾದ್ರೆ ಲೋ ಫ್ಲೇಮ್ ಅಥವಾ ಮೀಡಿಯಮ್ ಫ್ಲೇಮಲ್ಲೇ ಮಾಡ್ಕೋಬೇಕು. ಈ ರೀತಿ ಮಾಡೋದ್ರಿಂದ ಒಳಗೆ ಮತ್ತು ಹೊರಗೆ ಎಲ್ಲ ಕಡೆಯೂ ಬೋಂಡ ಚೆನ್ನಾಗಿ ಬೇಯುತ್ತೆ. ನಾವು ಹೈ ಫ್ಲೇಮಲ್ಲಿ ಬೋಂಡನ ಬೇಯಿಸ್ಕೊಂಡ್ರೆ ನಿಮಗೆ ಮೇಲೆ ಮಾತ್ರ ಬೇಯುತ್ತೆ, ಒಳಗಡೆ ಅಷ್ಟು ಬೆಂದಿರಲ್ಲ. ನೋಡ್ತಾ ಇದ್ರಲ್ಲ, ಸ್ವಲ್ಪ ಮಟ್ಟಿಗೆ ನೊರೆ ಕಡಿಮೆ ಆಗಿದೆ, ಬೋಂಡನೂ ಸಹ ಭಾಳ ಚೆನ್ನಾಗಿ ಬೆಂದಿದೆ. ಈಗ ಎಣ್ಣೆಯಿಂದ ಹೊರ ತೆಗೆಯೋಣ. ಈ ಒಂದು ಅದಕ್ಕೆ ಅಥವಾ ಈ ಒಂದು ಬಣ್ಣ ಬರೋವರೆಗೂ ನೀವು ಬೋಂಡನ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ. ಇದೇ ರೀತಿಯಾಗಿ ಇನ್ನುಳಿದಂಥ ಹಿಟ್ಟನ್ನು ಸಹ ನಾವು ಬಾಣಲಿಗೆ ಸೇರಿಸಿ ಬೋಂಡನ ಡೀಪ್ ಫ್ರೈ ಮಾಡ್ಕೊಳ್ತೀವಿ. ಓಕೆ ವೀಕ್ಷಕರೇ, ಈಗ ಇಲ್ಲಿ ನೋಡ್ತಾ ಇದ್ರಲ್ಲ, ಸಂಪೂರ್ಣವಾಗಿ ನಾವು ಬೋಂಡನ ರೆಡಿ ಮಾಡ್ಕೊಂಡಿದ್ದೀವಿ. ನೋಡೋದಕ್ಕೆ ಎಷ್ಟು ಸೊಗಸಾಗಿದೆಯೋ ತಿನ್ನೋದಕ್ಕೂ ಅಷ್ಟೇ ರುಚಿಕರವಾಗಿರುತ್ತೆ ಮತ್ತು ಇದರ ಪರಿಮಳನೂ ಬಹಳ ಘಮಘಮ ಅಂತಿರುತ್ತೆ. ಅದರಲ್ಲಂತೂ ಈ ಒಂದು ವೆದರಲ್ಲಿ ಸಂಜೆ ಟೈಮು ಟೀಗೆ ಅಥವಾ ಕಾಫಿ ಜೊತೆಗೆ ಒಳ್ಳೆ ಕಾಂಬಿನೇಷನ್ ಆಗುತ್ತೆ ಈ ಬೋಂಡ. ಹಾಗಿದ್ರೆ ಮತ್ತೆ ಆಗ್ತಡ, ನೀವು ಸಹ ನಿಮ್ಮ ಮನೆಗಳಲ್ಲಿ ಬೋಂಡ ರೆಸಿಪಿನ ಮಾಡ್ತಿರಲ್ಲ, ಖಂಡಿತ ಮಾಡಿ. ಹಾಗೆ ಯಾವ ರೀತಿ ಬೋಂಡ ರೆಸಿಪಿ ರುಚಿ ಇತ್ತು ಅಂತೇಳಿ ನಮಗೂ ತಿಳಿಸಿ. ಹಾಗಿದ್ರೆ ಇವತ್ತು ನಾವು ಮಾಡಿ ತಿಳಿಸಿದಂಥ ಈ ಸಬ್ಬಕ್ಕಿ ಸೊಪ್ಪಿನ ಬೋಂಡ ರೆಸಿಪಿ ತಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ, ಜೊತೆಗೆ ತಮ್ಮ ಅನಿಸಿಕೆ ಅಭಿಪ್ರಾಯ ಏನಿದೆ ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಅಷ್ಟೇ ಅಲ್ಲ, ಈ ವಿಡಿಯೋನ ಮತ್ತೊಬ್ಬರಿಗೂ ಹೆಲ್ಪ್ ಆಗೋಗಿ ಶೇರ್ ಮಾಡಿ ಅಂತ ಹೇಳ್ತಾ ತಮಗೆಲ್ಲರಿಗೂ ಧನ್ಯವಾದನ ಅರ್ಪಿಸ್ತಾ ಇದ್ದೀವಿ. ಭಾಗ್ಯ ಮತ್ತು ಗಿರೀಶ್. ಮತ್ತೆ ಹೊಸ ವಿಡಿಯೋದಲ್ಲಿ ಭೇಟಿ ಮಾಡೋಣ. ಅಲ್ಲಿವರೆಗೂ ನಮಸ್ಕಾರ ವೀಕ್ಷಕರೇ.